ಇರಿ ಮೇಡಮ್ ನನ್ನ ಹೆಸರು ಸರಿತಾ ಅಂತ. ಇರಿ ಮೇಡಮ್ ಒಂದು ನಿಮಿಷ ಹೇಳಿ ಮೇಡಮ್. ನನ್ನ ಹೆಸರು ಸರಿತಾ ಅಂತ. ನಾನು ಸಾತ್ಕಳಿ ಸೆಕೆಂಡ್ ಸ್ಟೇಜಿಂದ ಬಂದಿದ್ದೀನಿ. ಓಕೆ. ನಿಜವಾಗ್ಲೂ ಈ ಫಂಕ್ಷನ್ ನೋಡಿ ತುಂಬ ಖುಷಿ ಆಗ್ತಿದೆ. ಇಷ್ಟು ಜನ ಸೇರಲ್ವಾ ಅನ್ನೋ ಒಂದು ಇದರಲ್ಲಿ ಇದ್ವಿ. ಬಟ್ ಈಗ ನೋಡ್ರಿ ಜನಗಳು ನೋಡಿದ್ರೆ ತುಂಬ ಖುಷಿ ಆಗ್ತಿದೆ. ನಿಜವಾಗ್ಲೂ ನನ್ನ ದೇವರು ಅವರಿಗೆ ಆಯಸ್ಸು ಆರೋಗ್ಯ ಎಲ್ಲ ಕೊಟ್ಟು ಕಾಪಾಡಲಿ. ಹುಟ್ಟುಹಬ್ಬದ ಶುಭಾಶಯಗಳು ನಮ್ಮ ಬಾಸ್ಗೆ. ಹೇಗನ್ನಿಸೋದು ಮೇಡಮ್ ಖುಷಿ? ಖಂಡಿತ ತುಂಬ ಖುಷಿ ಅನಿಸ್ತಾ ಇದೆ. ಜನಗಳು ನೋಡಿ ಇನ್ನೂ ಖುಷಿ ಜಾಸ್ತಿ ಆಗ್ತಾ ಇದೆ. ಓಕೆ. ನೀವೇನು ಮಾಡ್ಕೊಂಡಿದ್ದೀರಾ ಮೇಡಮ್? ನಾನು ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿದ್ದೀನಿ. ವಿ ಸಿ ಫಾರ್ಮಲ್ಲಿ ವರ್ಕ್ ಮಾಡ್ತಾ ವಿ ಸಿ ಫಾರ್ಮಲ್ಲಿ ಮಂಡ್ಯ. ಎಸ್, ಮಂಡ್ಯ ವಿ ಸಿ. ಮಂಡ್ಯದಲ್ಲಿ ಕೃಷಿ ಮೇಳನೂ ಕೂಡ ಆರಂಭ ಆಗ್ತಾ ಇದೆ. ಅದೊಂದು ಹೇಳ್ಬಿಡಿ. ಅದೊಂದು ಹೇಳ್ಬಿಡಿ. ನಾನು ಏನೋ ಅಲ್ಲಿ ಕೆಲಸ ಮಾಡೋದ್ರಿಂದ 5 ಮತ್ತು 6 ಮತ್ತು 7ನೇ ತಾರೀಕು ನಮ್ಮ ರೈತರಿಗೋಸ್ಕರ ಕೃಷಿ ಮೇಳವನ್ನು ಹಮ್ಮಿಕೊಂಡಿದ್ದೀನಿ. ದಯವಿಟ್ಟು ಎಲ್ಲರೂ ಬಂದು ಇದರ ಉಪಯೋಗವನ್ನು ಪಡ್ಕೋಬೇಕು ಅಂತ ಕೇಳ್ಬೋದು ಸರ್. ಅಲ್ಲಿ ಕೃಷಿ ಸಂಬಂಧಪಟ್ಟಂಥದ್ದು ತಾಂತ್ರಿಕತೆಗಳಾಗಿರ್ಬೋದು, ತಂತ್ರಜ್ಞಾನಗಳಾಗಿರ್ಬೋದು, ನಿಮ್ಮ ತಳಿಗಳ ಬಗ್ಗೆ ಆಗಿರ್ಬೋದು, ಮೆಷಿನರೀಸ್ಗಳಾಗಿರ್ಬೋದು, ನಿಮಗೆ ಹಸು ಕರು ದನ, ನಿಮ್ಗೆ ಕೃಷಿಗೆ ಸಂಬಂಧಪಟ್ಟಿದ್ದು ನಿಮ್ಗೆ ಏನೇನು ಕಳಿಸ್ತಿಲ್ಲ. ಈಗ ಹೊಲ ಜಮೀನು ಇಟ್ಕೊಟ್ಟಿರ್ತಾರೆ, ಅವ್ರು ಹೇಗೆ ಮಾಡಬೇಕು ಅಂತ ಗೊತ್ತಿರಲ್ಲ. ಯಾವ ಥರ ಸಮಗ್ರ ಪದ್ಧತಿಗಳನ್ನ ಕೃಷಿಗೆ ಅಳವಡಿಸ್ಕೋಬೇಕು ಅಂತ ಗೊತ್ತಿರಲ್ಲ. ಹಸು ಕರುಗಳನ್ನ ಸಾಕಿರ್ತಾರೆ, ಹಳ್ಗಳಿಗೆ ಏನು ಹೇಗೆ ಮೇಂಟೈನ್ ಮಾಡಬೇಕು, ಅವುಗಳನ್ನ ಹೆಂಗೆ ನೋಡ್ಕೋಬೇಕು ಅನ್ನೋದು ಗೊತ್ತಿರಲ್ಲ. ಸೊ ಅಲ್ಲಿಗೆ ಬಂದರೆ ನಿಮಗೆ ಏನೇ ಮಾಹಿತಿ ಆಗಿರ್ಬೋದು, ಯಾವುದ್ರ ಬಗ್ಗೆ ಕೃಷಿ ಸಂಬಂಧಪಟ್ಟ ಮಾಹಿತಿಗಳಾಗಿರ್ಬೋದು, ಅಥವಾ 1 ಎಕರೆ ಜಮೀನು ಇರುತ್ತೆ ಅಥವಾ ಅರ್ಧ ಎಕರೆ ಜಮೀನು ಇರುತ್ತೆ, ಅದರಲ್ಲಿ ಏನು ಮಾಡಿ ಲಾಭನ ಪಡ್ಕೋಬೋದು ಅಂತ ರೈತರುಗಳಿಗೆ ಗೊತ್ತಿರಲ್ಲ. ಆದರೆ ನಾನು ಕೃಷಿ ಮೇಳಕ್ಕೆ ಬಂದರೆ ಖಂಡಿತ ಅದ್ರ ಬಗ್ಗೆ ಮಾಹಿತಿನ ತಿಳ್ಕೊಂಡು ಹೋಗ್ಬೋದು. ತುಂಬ ಉಪಯೋಗ ಇದೆ. ಬನ್ನಿ, ದಯವಿಟ್ಟು ಸಹಕರಿಸಿ ಮೇಡಮ್. ಇವತ್ತಿನ ಕಾರ್ಯಕ್ರಮದ ಬಗ್ಗೆ 2 ಮಾತು ಕೊನೆಯದಾಗಿ. ಸರ್, ತುಂಬ ಖುಷಿ ಆಯಿತು. ಈ ಜನಗಳು ನೋಡಿ ಇನ್ನೂ ಅದೇನಿಲ್ಲ, ದುಪ್ಪಟ್ಟಾಯಿತು ಸಂತೋಷ ಅನ್ನೋದು. ಈ ಜನಗಳು ಇಷ್ಟು ಪ್ರೀತಿನ ಇಷ್ಟು ವಿಶ್ವಾಸನಾಗಿ ಸರ್ ಕಳಿಸಿದ್ದಾರೆ. ಸೊ ಇದು ಇನ್ನೂ ದುಪ್ಪಟ್ಟಾಗಲಿ ಅಂತ, ಇನ್ನೂ ಮಲ್ಟಿಪಲ್ ಆಗ್ತಾ ಹೋಗಲಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು. ಕಳಿಸ್ತಾರೆ.